2 ವಾರ ನೀವು ವಿಸಿಟ್ ಮಾಡಿ ಇನ್ನು ತನಕ ಏನ್ ಕೆಲಸ ಆಗಿತ್ರಿ ಇಲ್ಲಿ? ಸರ್ 2 ವಾರ ಆಗಿದೆ. ನೀವೇ ಅಂದ್ರಿ 2 ವಾರ ಅಂತ. 2 ವಾರ ಆಗಿದೆ ಖಂಡಿತ. ಏನ್ ಕೆಲಸ ಆಗಿತ್ತು ಅವಾಗಿಂದ? ಸರ್ ಈಗ ನೀರು ನನಗೆ ಫಸ್ಟ್ ಕ್ವಶನ್ ಬಂದಿರೋದಿಲ್ಲ ಆ ನೀರ್ನ ಸರ್ ಆ ಥರ ಹಂಗಿಲ್ಲ. ನಮ್ದು ಏನು ಇರ್ತದೆ ಅಂದ್ರೆ ಕನ್ಸರ್ವೇಷನ್ ನೀವು ಕೇಳೋದಾಯ್ತು ಆನ್ಯುವಲ್ ಪ್ರೋಗ್ರಾಮ್ ಇರ್ತದೆ. ಇಲ್ಲ ಸರ್, ಅದ್ರ ನಾ ಕ್ವಶನ್ ಕೇಳಿದ ಉತ್ತರ ಕೊಡ್ರಿ. ಏನ್ ಕೆಲಸ ಆಗೈತಿ ಇನ್ನು ತನಕ 2 ವಾರ ಆತು ಬಂದು? 2 ವಾರ ಈಗ ನಾವು ನೀರಿಂದಷ್ಟು ನಾವು ಪ್ಲಾನ್ ಮಾಡ್ತೀವಿ. ಕನ್ಸರ್ವೇಷನ್ ನಮ್ದು ಪ್ರತಿ 1 ವರ್ಷ ನಾವು ಪ್ಲಾನ್ ಕಳಿಸ್ಬೇಕಾಗ್ತದೆ ಈ ರೀತಿ ಕನ್ಸರ್ವೇಷನ್ ಆಗ್ತದೆ ಅಂತ. ಆ ಫೈನಾನ್ಷಿಯಲ್ ಇಯರ್ ಅಷ್ಟೇ ನಾವು ಆ ಕೆಲಸ ಮಾಡಬೇಕಾಗ್ತದೆ. ಈಗ 2 ವಾರದ ತಕ್ಷಣ 2 ವಾರದಲ್ಲಿ ಇಲ್ಲೂ ಕನ್ಸರ್ವೇಷನ್ ಮೇಜರ್ ಕನ್ಸರ್ವೇಷನ್ ಈಗ ನಾವಿನ್ನು ಈ ವರ್ಷ ತಗೊಂಡಿಲ್ಲ. ಬೇರೆ ಇಮಾರತ್ಗಳು ಇದು ನಿಮ್ ನೆಗ್ಲಿಜೆನ್ಸ್ ಇಲ್ರಿ ಸರ್? ಎಲ್ಲ 80 ಮಾನ್ಯುಮೆಂಟ್ ಈಗ 3400 ಮಾನ್ಯುಮೆಂಟ್ ಒಂದೇ ಸತಿ ಕನ್ಸರ್ವೇಷನ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆನಂತರ ಹಳೆ ಮಾನ್ಯುಮೆಂಟ್ ಮೇಲ್ಪಟ್ಟು ಇದು ಗಿಡಗಳು ಏನಾಗತ್ತಾವ ಸರ್, ಅದರ್ಲಿಂದ ಏನೈತಿ ಮಾನ್ಯುಮೆಂಟ್ಗೆ ಕಂಪಲ್ಸರಿ ಇಫೆಕ್ಟ್ ಆಗುತ್ತೆ. ಮತ್ತು ಅದರ್ಲಿಂದ ಏನೈತಿ ಬೆಳೆಸೈತಿ. ಅದಕ್ಕೆ ನಿಮ್ಮಲ್ಲಿ ಏನು ಏರಿಸ್ಲಿಕ್ಕೆ ಜನಗಳಿಲ್ಲ, ಏನು ಮಷೀನ್ಗಳು ಇಲ್ಲ, ಅದಕ್ಕೆ ಯಾಕೆ ತೆಗಿತಾ ಇಲ್ಲ? ಅದು ನೀರು ನಿಂತಿಸಿ 2-3 ತಿಂಗಳು ಮೇಲ್ಪಟ್ಟಾಯ್ತು. ಆದರೆ ಅದರ್ಲಿಂದ ಕಂಟಿನ್ಯೂಸ್ ಮಳೆ ಬರ್ತದೆ. ಅದು ನೀರು ನಿಂದ್ರೋದ್ರಿಂದ ಏನೈತಿ, ಬಿಲ್ಡಿಂಗ್ ಸ್ಟ್ರಕ್ಚರ್ ಏನೈತಿ ಅದಕ್ಕೆ ಪೆಟ್ಟು ಬೀಳ್ತಾ ಇದೆ. ಇದಕ್ಕೆ ಕಾರಣ ಯಾರು? R1 न्यूज में आपका स्वागत है। मैं आपके साथ रिजवान अहमद। आज जो है इब्राहिम रोजा क्या है? उत्तर कर्नाटक में ये जो है ब्लैक ताजमहल के नाम से प्रसिद्ध है। यहाँ का मॉडल देख करके ही ताजमहल जो है बना है। आज जो है ये गिरने की कगार पे खड़ा है। यहाँ पर जो राज कालवे जो है इब्राहिम रोजा के सेंटर से होते हुए जो है बाहर निकलता था। यहाँ से जो है अतालट्टी वगैरह रहीमनगर वहाँ का पानी पूरा जो है यहाँ से निकलता था, कहीं पर भी पानी रुकता था नहीं। यहाँ से जो इब्राहिम रोजा का जो स्ट्रक्चर है उसे इफेक्ट नहीं था। आज जो है पानी रुक करके 2 से 3 महीने हुआ, वहां पर जो है पानी खड़ा है। इसके जिम्मेदार कौन? यहाँ पर आज जो है हमारे यहाँ इब्राहिम रोजा कमेटी बुलाने के बाद में जो है यहाँ के महानगर पालिका कमिश्नर विजय मक्कड़ की और जो है यहाँ के मॉन्यूमेंट जो आर्कोलॉजिकल डिपार्टमेंट से जो है ASI बोल के विजय कुमार, फिर बाद में यहाँ के महानगर पालिका के जो मेंबर हैं आरती शाहपुर, और साथ में क्या है एक्स कॉर्पोरेटर अलहाज अब्दुल रजाक वर्ती साहब, फिर बाद में यहाँ के मोहल्ले के जो नवी गली के सेक्रेटरी जो है हमारे लियाकत सऊदी साहब, फिर बाद में यहाँ के महबूब कलमड़ी साहब और दीगर लोग यहाँ पर मौजूद थे। तो यहाँ पर क्या हुआ, आज जो है यहाँ का जायजा लिया गया तो यहाँ पर पानी किस लिए खड़ा है, ये जो कारण है पूरा सेंट्रल गवर्नमेंट इसको है यहाँ का नेग्लिजेंसी लग रही है। लेकिन जो है यहाँ का महानगर पालिका, सेकंड जो है ऑप्शन महानगर पालिका भी इसका कारण है, क्योंकि ये जो है आगे पानी सप्लाई करने के लिए मजबूर करने के बाद भी ये सप्लाई नहीं कर रहे। तो अभी आने वाले दिनों में क्या यहाँ का पानी निकलेगा तो इसकी कोशिश कौन करेगा? या आर्कोलॉजिकल डिपार्टमेंट वाले या महानगर पालिका वाले, या कहीं पर भी हो, कोई भी करो, लेकिन जो भी यहाँ के अधिकारी हैं आइए उनसे बात करते हैं। ಮೇಜರ್ ಸಮಸ್ಯೆ ಅಂದ್ರೆ ಸ್ಮಾರಕ ಬಂದು 450 ವರ್ಷಕ್ಕೂ ಒಳ್ಳೇದು. ಸೊ 450 ವರ್ಷದ ಡೆವಲಪ್ಮೆಂಟ್ ಏನಿದೆ ಅದ್ರ ಪರಿಣಾಮ ನಾವು ಇವಾಗ ನೋಡ್ತಾ ಇದ್ದೀವಿ. ಸರೌಂಡಿಂಗ್ ಏರಿಯಾಸ್ ಎಲ್ಲ ರೋಡ್ ಆಯ್ತು, ಮನೆಗಳಾಯ್ತು, ಮೇಲ್ ಹೋಗ್ತಾ ಇದೆ. ಆದ್ರೆ ಸ್ಮಾರಕ ಮೇಲ್ ಹೋಗೋದಕ್ಕೆ ಆಗೋದಿಲ್ಲ, ಅದು ಇಂಥ ಜಾಗದಲ್ಲೇ ಇರುತ್ತೆ. ಸೊ ತುಂಬಾ ಲೋ ಲೆವೆಲ್ಗೆ ಹೋಗಿದೆ ಮಾನ್ಯುಮೆಂಟ್ ಸದ್ಯದ ಪರಿಸ್ಥಿತಿಲಿ. ಸೊ ಈಗೇನು ಈ ಕಾಲುವೆಗಳು ಸರ್ ಈಗ ತೋರಿಸಿದ್ದಾರೆ, ಈಗ 2-3 ಕಾಲುವೆ ತೋರಿಸ್ತದೆ, ಹಿಂದೆ ಒಂದು ಇಲ್ಲೊಂದು ರಾಜ್ ಕಾಲುವೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಇಮಿಡಿಯೇಟ್ ಆಗಿ ಏನು ಕಾಲುವೆ ಕೂಡ ನೀರು ಇಲ್ಲೂ ಕೂಡ ಸ್ಟಾಗ್ನೆಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕಾಲುವೆನು ಇದು ಇಮಿಡಿಯೇಟ್ ಕ್ಲಿಯರ್ ಮಾಡ್ಕೊಟ್ರೆ ಆ ನೀರ್ನ ಏನು ಒಳಗಡೆ ನಿಂತಿದೆ ಆ ನೀರ್ನ ಇದಕ್ಕೆ ಕನೆಕ್ಟ್ ಮಾಡಿ ಇಮಿಡಿಯೇಟ್ ಆ ನೀರು ಖಾಲಿ ಆಗೋ ರೀತಿ ನಾವು ಮಾಡ್ತೇವೆ ಅಂತ ಹೇಳಿ. ಇದು ನೀವು ವಿಸಿಟ್ ಲಾಸ್ಟ್ ಟೈಮ್ ಯಾವಾಗ ಮಾಡಿದ್ರಿ ಇಲ್ಲ? ವಿಸಿಟ್ ಲಾಸ್ಟ್ ಟೈಮ್ 2 weeks ನಮ್ಮ ಸಾಹೇಬರು ಬಂದು ವಿಸಿಟ್ ಮಾಡಿ ಇಮಿಡಿಯೇಟ್ ಡೀಸೆಲ್ ಮೋಟರ್ ತಗೊಂಡು ಇದು ಹೊರಗಡೆ ನೀರು ಹಂಗೆ ಸ್ಲೋಪ್ ಇಲ್ದೇ ಇರೋದ್ರಿಂದ ಮೋಟರ್ ಸಹಾಯದಿಂದ ಹೊರಗಡೆ ಹಾಕ್ಬೇಕಂತ ನಮ್ಗೆ ಹೇಳಿ ಆದೇಶ ಮಾಡಿದ್ದಾರೆ. ಸೊ ಈಗ ನಾವು ಡೀಸೆಲ್ ಒಂದು ಮೋಟ್ರು ತಗೊಂಡು ಅದನ್ನ ಪಂಪ್ ಮುಖಾಂತರ ಮಾಡ್ಬೇಕಂತ ಹೇಳ್ತಾ ಇದೀವಿ. ಅದು ಪ್ರಗತಿಯಲ್ಲಿತ್ತು ಅಷ್ಟೊತ್ತಿಗೆ ಆಗ್ಲೇ ಇದು ಇಮಿಡಿಯೇಟ್ ಇಷ್ಟೆಲ್ಲ ಆಗಿದ್ರಿಂದ ಈಗ ಇಮಿಡಿಯೇಟ್ ಎಲೆಕ್ಟ್ರಿಸಿಟಿ ಮೋಟರ್ನ ತರಿಸಿ ಕನೆಕ್ಟ್ ಮಾಡಿ ಇವಾಗ ಇಮಿಡಿಯೇಟ್ ನೀರ್ನ ಹೊರಗಡೆ ಹಾಕ್ಸ್ತೀನಿ. ಒಂದು ಸ್ಲೋಪ್ ಮುಖಾಂತರ ಒಂದು ಪ್ರಾವಿಷನ್ ಹೇಳಿದ್ದಾರೆ, ಮತ್ತೆ ಅದಾಗಿಲ್ಲ ಅಂದ್ರೆ ಮೋಟರ್ ಮುಖಾಂತರ ನಾವ್ ಮಾಡ್ಬೇಕಾಗಿದೆ. ಈಗ ಇದು ನೀರ್ ನಿಂತಿಸಿ 2-3 ತಿಂಗಳ ಮೇಲ್ಪಟ್ಟಾಯ್ತು. ಆದರೆ ಅದರಿಂದ ಕಂಟಿನ್ಯೂಸ್ ಮಳೆ ಬರ್ತದೆ. ಅದು ನೀರು ನಿಂದ್ರೋದ್ರಿಂದ ಏನೈತಿ, ಬಿಲ್ಡಿಂಗ್ ಸ್ಟ್ರಕ್ಚರ್ ಏನೈತಿ ಅದಕ್ಕೆ ಪೆಟ್ಟು ಬೀಳ್ತಾ ಇದೆ. ಇದಕ್ಕೆ ಕಾರಣ ಯಾರು?
ಸರ್ ಒಂದು ಈಗ ಹೇಳ್ತಾ ಇದ್ದಿಲ್ಲ, ರ್ಯಾಪಿಡ್ ಅರ್ಬನೈಸೇಷನ್. ಬಿಜಾಪುರ ಎಷ್ಟು ಫಾಸ್ಟ್ ಆಗಿ ಬೆಳೀತಾ ಇದೆ ಅಂತ ನಾನೇನ್ ಹೇಳ್ಬೇಕಾಗಿಲ್ಲ, ಒಂದ್ ಸ್ವಲ್ಪ ಕನ್ನಡಿಸಿದ್ರೆ ಸಾಕು ಎಷ್ಟು ಫಾಸ್ಟ್ ಆಗಿ ಬೆಳೀತಾ ಇದೆ. ಅಂಡ್ ಬಿಜಾಪುರದಲ್ಲಿ ಡೆಲ್ಲಿ ಬಿಟ್ರೆ ಬಿಜಾಪುರದಲ್ಲಿ ಅತಿ ಹೆಚ್ಚು ಸ್ಮಾರಕಗಳು. ಸೊ ಅರ್ಬನೈಸೇಷನ್ ಮತ್ತೆ ಹಳೆ ಇಮಾರತಿಗೆ ಒಂದಕ್ಕೊಂದು ಸಮನ್ವಯ ಸಾಧಿಸ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಆದ್ರೆ ಅನ್ಪ್ಲಾನ್ಡ್ ಅರ್ಬನೈಸೇಷನ್ ಮತ್ತೆ ಯಾವ್ದು ಅಷ್ಟು ಹಳೆ ಸ್ಮಾರಕಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಅದ್ರ ಜೊತೆಗೆ ಡೆವಲಪ್ಮೆಂಟ್ ಪ್ರಾಪರ್ ಪ್ಲಾನಿಂಗ್ ಮಾಡಿ ಡೆವಲಪ್ಮೆಂಟ್ ಮಾಡಿದ್ರೆ ಎರಡಕ್ಕೂ ಉತ್ತಮ. ಸೊ ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಿರೋದ್ರಿಂದ ಮತ್ತೆ ಈಗಲೂ ನೋಡಿದ ಜನಗಳು ಕೂಡ ತುಂಬಾ ಅವ್ರಿಗೂ ಕೂಡ ಇರ್ತದೆ, ಅವ್ರದ್ದು ಅಂತ ಪ್ರಿಯಾರಿಟಿ ಇರ್ತದೆ, ಅವ್ರ ಮನೆಗಳನ್ನ ಕಟ್ಬೇಕಾಗ್ತದೆ, ಅವ್ರಿಗೂ ಮೂಲಭೂತ ಸೌಕರ್ಯ ಕೊಡ್ಬೇಕಾಗ್ತದೆ. ಸೊ ಎರಡಕ್ಕೂ ಸಮನ್ವಯ ಸಾಧಿಸಕ್ ಆಗ್ತಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಮೊಟ್ಟ ಮೊದಲು ಕೇಳ್ಬೇಕಂತ ಹೇಳಿದ್ರೆ ಸರ್, ಈಗ ತಾವು ಏನೈತಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳು ಈಗ ಹಳೆ ಮಾನ್ಯುಮೆಂಟ್ ಹೋಯ್ತು ಅಂತ ಹೇಳಿದ್ರೆ ತಮ್ಮ ಪರಿಸ್ಥಿತಿ ಏನಾಗುತ್ತೆ ಮುಂದೆ ಇದಕ್ಕೆ ಉಳಿಸಿಲ್ಲ ಅಂತ ಹೇಳಿದ್ರೆ? ಸರ್ ಅದಕ್ಕೆ ಏನ್ ಹೇಳ್ತೀರಿ? ಈ ತರ ಇಮಾರತ್ನ ಒಂದು ಸಂಕೇತ ಇದು. ತಾಜ್ ಮಹಲ್ಗೆ ಇನ್ಸ್ಪಿರೇಷನ್ ಈ ಮಾನ್ಯುಮೆಂಟ್ ಅಂತ ಹೇಳ್ತಾರೆ ಅಂದ್ರು ಕೂಡ. ಸೊ ಈ ಮಾನ್ಯುಮೆಂಟ್ ಉಳಿಸ್ಬೇಕಂತಾನೆ ಹೇಳಿ ನಾವು ಹಿಂದೆಗಡೆ ರಾಜ್ ಕಾಲುವೆನ ಪರ್ಚೇಸ್ ಮಾಡಿದ್ವಿ. ಈ ತರ 1975 ರಾಜ್ ಕಾಲುವೆ ಒಂದು ಈ ನೀರು ಇಲ್ಲಿ ನಿಂತ ಸಮಸ್ಯೆ ಇದ್ದಿದ್ರಿಂದ 1975 50 ವರ್ಷದ ಹಿಂದೆನೆ ಯೋಚನೆ ಮಾಡಿದ್ರು ಈ ನೀರ್ನ ಆ ಕಡೆ ಮುಖಾಂತರ ನಮ್ಗೆ ಹೋಗಿ ಕಂದಕಕ್ಕೆ ಸೇರಿಸ್ಬೇಕಂತ. ಸೊ ಆ ಪ್ರೊಸೆಸ್ ಮಧ್ಯದ ಹಂತದಲ್ಲಿ ಸರಿಯಾಗಿ ಇದಾಗಿಲ್ದೇ ಇರೋದ್ರಿಂದ ಈ ಸಮಸ್ಯೆ ಅನುಭವಿಸ್ತಾ ಇದೀವಿ. ಸದ್ಯಕ್ಕೆ ಈಗ ಸುಮಾರು 2 ವರ್ಷದಿಂದ ಜಾಸ್ತಿ ಆಗಿದೆ ಪ್ರಾಬ್ಲಮ್, ಒಪ್ಕೊಂತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಈ ಸುತ್ತಮುತ್ತ ಈಗ ನಮ್ಗೆ ನೀರ್ ಎಲ್ಲಿ ಪಾಸ್ ಮಾಡೋದು ಅನ್ನೋದೇ ಮೇನ್ ಪ್ರಾಬ್ಲಮ್ ಆಗಿದೆ. ಈಗ ಸದ್ಯಕ್ಕೆ ಈ ಕಾಲುವೆ ಅಂತ ಹೇಳಿದಾರೆ, ಈಗ ಸದ್ಯಕ್ಕೆ ಈ ಕಾಲುವೆಗೆ ನಾವು ತಂದು ನೀರ್ನ ಜಾಯಿನ್ ಮಾಡ್ತೀವಿ ರೆಗ್ಯುಲರ್ ಆಗಿ. ನೋಡಿ ಈಗ ನಮ್ ಬಿಜಾಪುರಲ್ಲಿ 80 ಸ್ಮಾರಕಗಳಿದೆ, ನಿಮ್ಗೆ ಗೊತ್ತಿರೋ ತರನೇ. ಈಗ ಒಂದ್ ಕಡೆಯಿಂದ ಈಗ ಎಲ್ರು ಕೂಡ ಆತರ ಹೈಲಿ ಸ್ಕಿಲ್ಡ್ ಇರೋದಿಲ್ಲ, ಆತರ ಇಮಾರತ್ ಏರೋ ಅಂತದ್ ಈಗಿನ ಜನರೇಷನ್ ಅಲ್ಲಿ ಯಾರು ಇಮಾರತ್ ಏರಿ ಅಂತ ಮಾಡೋ ಅಂತ ಸ್ಕಿಲ್ಡ್ ವ್ಯಕ್ತಿಗಳಿಲ್ಲ. ಇರೋದು ಸುಮಾರು 5-6 ಜನ ನಮ್ಗೆ ಇಮಾರತ್ನ ಏರಿ ಅಷ್ಟು ತುದಿಗೆ ಹೋಗಿ ಕೆಲಸ ಮಾಡುವಂತದ್ದು 5-6 ಜನ ಇದಾರೆ. ಸೊ ನಾವೇನ್ ಮಾಡ್ತೀವಿ ರೆಗ್ಯುಲರ್ ಆಗಿ ಈಗ 80 ಮಾನ್ಯುಮೆಂಟ್ಸ್, ಅದರಲ್ಲಿ ಪ್ರೈಮ್ ಮಾನ್ಯುಮೆಂಟ್ಸ್ ಯಾವ್ದಿದೆ ಅಟ್ಲೀಸ್ಟ್ ಒಂದ್ ಕಡೆಯಿಂದ ಮಾಡ್ಕೊಂತೀವಿ. ಈಗ ಗೋಲ್ ಗುಂಬಾಜಲ್ಲೂ ಗಿಡಗಳು ಹೇಳುತ್ತೆ ಇಮಾರತ್ ಮೇಲೆಲ್ಲ, ಎಲ್ರು ಕೂಡ ಇಮಾರತ್ ಮೇಲೆ ಹೋಗೋದಿಕ್ಕೆ ಅಂತ ಸ್ಕಿಲ್ಡ್ ಇರೋದಿಲ್ಲ ಈಗಿನ ಜನರೇಷನ್ ಅಲ್ಲಿ. ಯಾರಿದ್ದಾರೆ 5-6 ಜನ ಗೋಲ್ ಗುಂಬಾಜ್ ಮಾಡ್ಕೊಂತೀವಿ ಫಸ್ಟ್. ಅದಾಗಿದ ತಕ್ಷಣ ಇಮಾರತ್ ಮೇಲೆ ಇರ್ತಾರೆ, ಅವರು ಮಾಡ್ತಾರೆ. ಅದ್ ಮಾಡೋದಕ್ಕೆ 1 ವಾರ ಆದ್ರೂ ಇಳಿಯುತ್ತೆ. ನೆಕ್ಸ್ಟ್ ಅದನ್ನಂತ ಇನ್ನೊಂದು ಪ್ರೈಮ್ ಮಾನ್ಯುಮೆಂಟ್ ಬರ್ತಾರೆ, ಬಾರಾ ಕಮಾನಿಗೆ ಬರ್ತಾರೆ. ಬಾರಾ ಕಮಾನ್ ಮಾತ್ರ ಈ ನಮ್ದು ಗಗನ್ ಮಹಲ್ ಬರ್ತಾರೆ, ಅಲ್ಲೂ ಕೂಡ ಅಷ್ಟು ಮೇಲೆ ಇರ್ಬೇಕು. ಯಾರು ಕೂಡ ಅಂತ ಸ್ಕಿಲ್ಡ್ ಇರೋದಿಲ್ಲ, ತುಂಬಾ ರಿಸ್ಕಿ ಜಾಬ್ ಇರುತ್ತೆ. ಸೊ ಒಂದ್ ಕಡೆಯಿಂದ ರೆಗ್ಯುಲರ್ ಆಗಿ ನಾವು ಮಾಡ್ಕೊಂಡ್ ಬರ್ತಾರೆ. ಆ ಕಡೆಯಿಂದ ಬಂದು ಈಗ ನೋಡಿ ಈ ತರ ಈಗ ಆಯ್ತು, ಈ ತರ 1-2-3 ಗಿಡಗಳು ಬೆಳೆದಿದೆ. ನೆಕ್ಸ್ಟ್ ಏನ್ ಆ ಕಡೆಯಿಂದ ಬರ್ತಾ ಇದಾರೆ ಅಲ್ಲಿ ಮುಗ್ದಿದ ತಕ್ಷಣ ಇಲ್ಲಿ ಬರ್ತಾರೆ, ಇಲ್ಲೂ ರಿಮೂವ್ ಮಾಡ್ತಾರೆ. ನೀವು ನೋಡಿ ರಿಮೂವ್ ಮಾಡ್ಬೇಕಾದ್ರೆ ಮತ್ತೆ ಕಳಿಸ್ತೀವಿ, ಯಾವ ರೀತಿ ರಿಮೂವ್ ಮಾಡ್ತೀವಿ ಅಂತ ನೀವು ನೋಡಿ. 3 months once ಅಟ್ಲೀಸ್ಟ್, ಕಡಿಮೆ ಅಂದ್ರೆ 2 months once ಆದ್ರೂ ನಾವು ರಿಮೂವ್ ಮಾಡ್ತೀವಿ. 2 ತಿಂಗಳಂತ ಅದಕ್ಕಿಂತ ಜಾಸ್ತಿ ಯಾವತ್ತೂ ಗಿಡಗಳನ್ನ ನಾವು ಬಿಡೋದಿಲ್ಲ. ಬಟ್ ಇಲ್ಲಿ ಜನಗಳು ಹೇಳೋದು ಇದು ಅಂತ ಹೇಳಿದ್ರೆ ಆ ಗಿಡಗಳು ತೆಗೆಯುವಂತ ಕೆಲಸ ಯಾರು ಮಾಡಿಲ್ಲ ಒಂದೇದ್ದು. ಈ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಈ ಓಣಿಯಲ್ಲಿ ಹಿರಿಯರು ಏನದಾರಲ್ಲ 2-3 ಕಮಿಟಿಗಳು ಅದಾವು, ಬಟ್ ನಿಮ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದುವರೆ ಕ್ಲೀನ್ ಮಾಡ್ಲಿಕ್ಕೆ ನಮಗ್ ಬಿಡಿ ಅನ್ನೋ ಮಾತು ಅವ್ರು ಹೇಳ್ತಾ ಇದಾರೆ. ಅದಕ್ಕೆ ಏನಂತೀರಿ ನೀವು? ನೋಡಿ ಒಂದೇ ನಿಮಿಷ, ಆತರ ನಮ್ಗೆ ಅಪ್ರೋಚ್ ಈಗ ಕ್ಲೀನಿಂಗ್ ನಾವು ಯಾವತ್ತೇ ಆಗಲಿ ಸ್ವಲ್ಪ ಕ್ಲೀನಿಂಗ್ ನಾವು ಯಾವತ್ತೂ ಕೂಡ ಅಪೋಸ್ ಮಾಡಿಲ್ಲ. ಕ್ಲೀನಿಂಗ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾರೇ ಬೇಕಾದ್ರೂ ಬನ್ನಿ, ಓಣಿಯವರಾಗ್ಲಿ. ಅಟ್ಲೀಸ್ಟ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇತ್ತಂದ್ರೆ ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡ್ಬೋದು, ಒಪ್ಕೊಂತ ಇದ್ದೀನಿ. ನಮ್ ಕಮ್ಯುನಿಟಿ ಪಾರ್ಟಿಸಿಪೇಟ್ ನಾವು ಪ್ರತಿ ಸತಿನೂ ನಾವು ಕೇಳ್ತಾ ಇದೀವಿ. ಸೊ ಏನಿ NGOs ಆಯ್ತು, ಕ್ಲೀನಿಂಗ್ ಪ್ರೋಗ್ರಾಮ್ಗೆ ಈಗ ಕೋಟೆ ಗೋಡೆ ಮೇಲೆ ಸ್ವಲ್ಪ ವೆಜಿಟೇಷನ್ಸ್ ಎಲ್ಲ ಆಗಿದೆ. ಸೊ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಈ ಮುಖಾಂತರ ಯಾರಾದ್ರೂ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಂದ ಬಂತಂದ್ರೆ ನಾವು ಯಾವತ್ತೂ ಮುಕ್ತ ಅವಕಾಶ ಮಾಡ್ಕೊಡ್ತೀವಿ. ಇದು ಆಸಾರ್ ಮಹಲ್ನಲ್ಲಿನೂ ಅವರು ಸ್ವಚ್ಛ ಮಾಡಿದ ತಕ್ಷಣ ಅವ್ರಿಗೆ ನೋಟಿಸ್ ಬಂದಿತ್ತು ನಿಮ್ ಕಡೆ ನಿಂತ್ರ, ಹಿಂಗ ಇಲ್ಲಿನೂ ಸ್ವಚ್ಛ ಮಾಡಿದ್ರೆ ಮತ್ತೆ ನೋಟಿಸ್ ಬರ್ತಿತ್ತು ನಿಮ್ ಕಡೆ ನಿಂತ್ರ. ಈಗ ನಾವು ಅದನ್ನೇ ನಿಮ್ಗೆ ಹೇಳ್ತೀವಿ, ವೆಲ್ಕಮ್ ಮಾಡಾಕ್ತಿರಂದ್ರೆ ನೋಟಿಸ್ ಕಳ್ಸೋದು. ಒಂದೇ ನಿಮಿಷ ನೀವು ಅಲ್ಲಿ ಅವ್ರು ಕೆಲಸ ಮಾಡ್ಲಿಕ್ಕಿಂತ ಮುಂಚೆ ನಮ್ಮ ಹತ್ರ ಅಪ್ರೋಚ್ ಮಾಡಿ ನಾವ್ ಈ ತರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಯಾವತ್ತೂ ನಾವು ಬೇಡ ಅಂತ ಹೇಳಿಲ್ಲ. ಒಳ್ಳೆ ಕೆಲಸಕ್ಕೆ ನಾವು ಯಾವತ್ತೂ ಬೇಡ ಅನ್ನೋದಿಲ್ಲ. ಪ್ರಾಪರ್ ಚಾನಲ್ ಇರಬೇಕು. ನೀವು ಏಕಾಏಕಿ ಈಗ ನೀವು ಹೋಗ್ಬಿಟ್ಟು ಏನ್ ಬೇಕಾದ್ರೂ ಮಾಡಿದ್ರೆ, ಈಗ ನಾಳೆ ದಿನ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ನಮ್ಗೆ ಪ್ರಶ್ನೆ ಮಾಡ್ತಾರೆ, ಯಾವ ರೀತಿ ಏನ್ ಪ್ರೊಸೆಸ್ ಮಾಡಿದ್ರಿ, ನೀವು ಏನಾದ್ರು ಪ್ರೊಸೆಸ್ ಮಾಡಿದ್ರ, ಏನಾದ್ರು ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ ಅಂತ.
ಪ್ರಾಪರ್ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದ್ರೆ ನಾವ್ ಯಾವತ್ತೂ ಬೇಡ ಅಂತ ಹೇಳಿಲ್ಲ. ನೀವು ಲೆಟರ್ ಕೊಡಿ ಮಾಡಿ. ಈಗ ಸಾಹೇಬ್ರು ಕೂಡ ಅಷ್ಟೇ, ಈಗ 3 ಟೈಮ್ ಉರ್ಸ್ ಮಾಡ್ತಾರೆ, ಈ ತರ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಏನು ಸಣ್ಣ ಪುಟ್ಟ ಡ್ಯಾಮೇಜ್ ಆಗ್ಬಾರ್ದು ಅನ್ನೋದಷ್ಟೇ ನಾವ್ ಹೇಳೋದ್ ಬಿಟ್ರೆ ನಾವ್ ಬೇರೆ ಯಾವ್ದು ಕೇಳೋದಿಲ್ಲ. ನೀವೇ ಓಪನ್ ಆಗಿ ಹೇಳಿ, ನೀವು ಓಪನ್ ಉರ್ಸ್ ಟೈಮಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಪ್ರತಿಯೊಂದು ಸರ್ ನಾ ಅದೇ ಹೇಳಿಕೆ ನಮ್ ಮುರುಸ್ ಟೈಮ್ ನೀವು ಬಿಡ್ತೀರಿ ಮಾಡ್ಲಿಕ್ಕೆ ನಿಮ್ದು ಬಹಳ ಇದು ಐತಿ. ಎಲ್ಲಾ ರಂಜಾನ್ ಮಾಡ್ತೇವ್ ನಾವು, ಬಕ್ರೀದ್ ಮಾಡ್ತೇವ್, ಮೊಹರಂನು ಮಾಡ್ತೇವ್. ನೀವು ಫುಲ್ ನಿಮ್ ಸಪೋರ್ಟ್ ಇದೆ, ಚಲೋ ಮಾಡ್ತೇವ್ ನಾವು. ನಾವೇನು ನಾವು ಯಾವ್ದು ಡ್ಯಾಮೇಜ್ ಮಾಡಲ್ಲ. ಆದ್ರೆ ಬಿಲ್ಡಿಂಗ್ ಬೀಳ್ಲಿಕ್ಕೆ ಸರ್ ಇದು ಅದು ನಮ್ಗೆ ತ್ರಾಸ ಆಗ್ಲಿಕತ್ತೈತಿ. ಖಂಡಿತ ಈಗ ಸರ್ ನೀರ್ ನಿಂತ ಮೇಲೆ ಪೂರಾ ಬಿಲ್ಡಿಂಗ್ ಡೆಮಾನಿಶ್ ಆಗೋದು ಲೆಕ್ಕನಾಗ ಐತಿ. ಅದಕ್ಕೆ ನಾವು ಓಣಿದವ್ರಿಗೆ ನೀವು ಸಪೋರ್ಟ್ ಮಾಡಿ, ನೀವು ಸ್ವಲ್ಪ ಹೆಲ್ಪ್ ಮಾಡಿ, ನಾವು ಬಂದ್ ನಿಮ್ಗೆ ಲೆಟರ್ ಕೊಡ್ತೇವ್, ಬಟ್ ನಾವೇ ಕ್ಲೀನಿಂಗ್ ಮಾಡ್ಕೋತೇವ್. ಯಾಕಂದ್ರೆ ಗಾರ್ಡನ್ ನೋಡ್ರಿ ಒಂದ್ ತರ ನಮ್ಗೆ ಹಸಿ ಗಿಡ ನೋಡ್ರಿ, 2 ವರ್ಷ ಆಯ್ತು ಗಿಡ ಒಣಗ್ಯಾವ್ರಿ, ಯಾರು ಏನು ಕೆಲ್ಸ ಇಲ್ಲ. ನಿಮ್ಗೆ ಪೇಮೆಂಟ್ ಕೊಡ್ತಾರಿಲ್ಲ ಅವ್ರು, ಹೌದು ಸರ್, ಖಂಡಿತ ನಿಮ್ಗೆ ಪೇಮೆಂಟ್ ಕೊಡ್ತಾರ, ಮತ್ ನಿಮ್ ಹೆಲ್ಪರ್ ಸರ್ ಬಿಜಾಪುರದ ನಿಮ್ಗೆ ಏನಾರ ರಾಜಕೀಯ ಒತ್ತಡ ಐತೇನ್ರಿ? ಮುಸ್ಲಿಂ ಎಲಿಮೆಂಟ್ ಮೇಂಟೈನ್ ಮಾಡಬೇಡ್ರಿ ಅಂತ ಯಾರು ಆದೇಶ ಮಾಡಿದ್ರ? ಪ್ರತಿ ಸತಿ ನೀವ್ ಇದೇ ಪ್ರಶ್ನೆ ಕೇಳ್ತೀರಾ. ನಮ್ಗೆ ಆ ತರ ನೋಡಿ, ಆ ತರ ಬಂದಾಗ ನಮ್ದು ASI ಅಲ್ಲಿ ಲಿಸ್ಟೆಡ್ ಇದೆ 3600 ಮಾನ್ಯುಮೆಂಟ್. 3600 ಮಾನ್ಯುಮೆಂಟ್ ಅಲ್ಲಿ ಸರಿಸುಮಾರು 2000 ಮಾನ್ಯುಮೆಂಟ್ ಅಂದ್ರೆ ಮೋರ್ ದೆನ್ 60% ಮಾನ್ಯುಮೆಂಟ್ ನೀವ್ ಏನ್ ಹೇಳ್ತಾ ಇದ್ದೀರಾ ಇಮಾರತ್ಗಳಿದೆ. ಸೊ 60% ಮೇಲ್ಪಟ್ಟು ಅದೇ ಸ್ಮಾರಕಗಳು ಇರ್ಬೇಕಾದ್ರೆ ನಾವ್ ಯಾವ ರೀತಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಬರ್ತದೆ ಹೇಳಿ? ಇಲ್ಲ ನಗರ ಶಾಸ್ತ್ರ ಕಡೆ ನಿಮ್ಗೆ ಏನಾರ ಒದ್ದಾಟ ಐತೆ ಅಂತ ಕೇಳತ್ತೀವಿ. ಮಾಡ್ಬೇಡ್ರಿ, ಇದು ಮುಸ್ಲಿಂ ನಂಗೆ ನೋಡಿ ಮುಸ್ಲಿಂ ಇದು ಅದ ಮಾಡ್ಬೇಡ್ರಿ ಅಂತ ಏನಾರ ಒತ್ತಡ ಐತೇನ? ಏನ್ ಹೇಳ್ತೀನಂದ್ರೆ, ಈಗ ನಮ್ಗೆ ಅದೊಂದು ತುಂಬಾ ಒಳ್ಳೆ ವಿಷಯ. ಈಗ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರೋದ್ರಿಂದ ಈ ತರ ಹೇಳ್ತಾ ಇರ್ಬೋದಾ ನನಗೆ ಗೊತ್ತಿಲ್ಲ. ಬಟ್ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಂತೂ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ASI ಅಂತ ಬಂದಾಗ ಯಾರ ಹಸ್ತಕ್ಷೇಪನೂ ಇಲ್ಲ, ಮತ್ತೆ ಯಾರು ಬರೋದು ಇಲ್ಲ ನಮ್ ASI ಕಡೆ ಇದ್ ಮಾಡೋದಿಕ್ಕೆ. ಯಾರ ಹಸ್ತಕ್ಷೇಪನೂ ಇಲ್ಲ, ಯಾರೇ ಆಗ್ಲಿ, ಈವನ್ ಸೆಂಟ್ರಲ್ ಮಿನಿಸ್ಟರ್ಸ್ ಕೂಡ ಹಸ್ತಕ್ಷೇಪ ಮಾಡೋದಿಲ್ಲ ನಮ್ಮ ASI ದಲ್ಲಿ. ಅವಾಗ ಸ್ಟೇಟ್ ಅವ್ರು ಹೇಗೆ ಇದ್ ಮಾಡ್ತಾರೆ? ಇಲ್ಲ ನೀವು ಅಂತೀರಿ ಬೇರೆದವ್ರು ಕಮಿಟಿದವ್ರು ಮೇಂಟೈನ್ ಮಾಡ್ರಿ, ನಮ್ಗೆ ಅರ್ಜಿ ಕೊಡ್ರಿ, ನಾವು ಅವಕಾಶ ತರಬೇಕು ಮಾಡಕ್. ಕ್ಲೀನ್ ಮಾಡಕ್ ಪುಕ್ಷಟ್ ಆಗಲ್ಲ, ದುಡ್ಡು ಬರ್ಬೇಕಲ್ರಿ. ನಾವ್ ಒಂದೇ ನಿಮಿಷ ಹೇಳ್ತೇವೆ, 1 ವರ್ಷದಿಂದ ನೀವು ಇದು ಇನ್ಕಮ್ ಕೊಟ್ಬಿಟ್ರಿ ಸ್ವಚ್ಛ ಮಾಡ್ತೀವಿ. ನೋಡ್ರಿ ನಮ್ಮ ಹತ್ರ ಏನು ಯಾವ ರೀತಿ ನಮ್ಮ ಹತ್ರ ಪವರ್ ಇದೆ, ಫಿಸಿಕಲ್ ಮ್ಯಾನ್ ಪವರ್ ಆಯ್ತು, ಏನ್ ಪವರ್ ಅದರಲ್ಲಿ ಎಷ್ಟು ನಮ್ಮ ಹತ್ರ ಏನ್ ಮ್ಯಾನ್ ಪವರ್ ಇದೆ ಅದ್ರಲ್ಲಿ ಮ್ಯಾಕ್ಸಿಮಮ್ ನಾವು ಕ್ಲೀನ್ ಮಾಡ್ತಾ ಇದೀವಿ. ನೀವು ಇನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋದ್ರಿಂದ, ಸೊ ನಿಮ್ಗೆ ಇನ್ನ ರೆಗ್ಯುಲರ್ ಆಗಿ ಬೇಕಾಗಿರೋಂತ ನೀವು ನಮ್ಮ ಹತ್ರ ಕೇಳ್ತಾ ಇದೀವಿ, ನಾವು ಮಾಡ್ತಾ ಇದೀವಿ ರೆಗ್ಯುಲರ್ ಆಗಿ. ನಾವು ಅದನ್ನ ಅಲ್ಲ ಗೆಳೆಯೋದಿಲ್ಲ. ನಿಮ್ಗಿನ್ನ ಹೆಚ್ಚಿನದಾಗಿ ನೀವು ರೆಗ್ಯುಲರ್, ನೀವು ಇವತ್ತು ಆಯ್ತು ಒಂದು ಗಿಡ ಬೆಳೀತು, ಇನ್ನೊಂದು ವಾರದಲ್ಲಿ ಆ ಗಿಡ ಬಂದಿದ ತಕ್ಷಣ ಆಗ್ಲೇ ಈ ಗಿಡ ಬಂದಿದೆ ಅಂತ ನೀವು ಅಷ್ಟು ಕೇಳಿದ್ರೆ ಅದು ಅಷ್ಟು ಕಷ್ಟ. ಇದು ಯಾಕೆ ಕೇಳಿದೇವ್ ಸರ್ ಅಂದ್ರೆ, ನಾವು ಇದು ಮಾನ್ಯುಮೆಂಟ್ ಸರ್ ಒಂದ್ಸಲ ಬಿದ್ರೆ ಹೊಳ್ಳಿ ಬರಲ್ಲ. ಖಂಡಿತ ಸರ್, ಅದಕ್ಕೆ ನಾವು ಇಷ್ಟು ನಿಮ್ಗೆ ಜವಾಬ್ದಾರಿ ಸ್ವಲ್ಪ ಕಿರಿಕಿರಿ ಮಾಡ್ತೇವೆ. ಖಂಡಿತ ಸರ್. ನಿಮ್ಗೆ ಏನಾಗ್ತದೆ, ನಾವು ಜಲ್ದಿ ಇದು ಮಾಡ್ರಿ. ಯಾಕಂದ್ರೆ ಇದು ನೋಡ್ರಿ, ಅದು ಒಳಗಿಂದ ದಪ್ಪ ಹಾಕೋದ್ ಬಂದ್ರೆ ಕಲ್ಲ ವೀಕ್ ಆಗ್ಬಿಡ್ತೈತಿ. ಇಲ್ಲ ಈಗ ಇವರಲ್ಲಿ ಶಂಕರ್ ಇಲ್ಲ, ನೀವು ಲಾಸ್ಟ್ ಟೈಮ್ ಇದು ಸರ್ ಅದು ಇತ್ತು 2 ವಾರ ಆಯ್ತು ನೀವು ವಿಸಿಟ್ ಮಾಡಿ. ಮಾಡ್ರಿ ಟ್ರೀ ಕ್ಲೀನಿಂಗ್ ಮಾಡಿ ಕೇಳಿಲ್ಲ, 2 ವಾರ ಆಯ್ತು ನೀವು ವಿಸಿಟ್ ಮಾಡಿ, ಇನ್ನು ತನಕ ಏನ್ ಕೆಲಸ ಆಗಿತ್ರಿ ಇಲ್ಲಿ? ಸರ್ 2 ವಾರ ಆಗಿದೆ. ನೀವೇ ಅಂದ್ರಿ 2 ವಾರ ಅಂತ. 2 ವಾರ ಆಗಿದೆ ಖಂಡಿತ. ಏನ್ ಕೆಲಸ ಆಗಿತ್ತು ಯಾವಾಗಿಂತ? ಸರ್ ಈಗ ನೀರ್ ನನಗೆ ಫಸ್ಟ್ ಕ್ವಶನ್ ಬಂದಿರೋದಿಲ್ಲ. ಆ ನೀರ್ನ ಸರ್ ಆತರ ಹಂಗಿಲ್ಲ. ನಮ್ದೇನ್ ಇರ್ತದಂದ್ರೆ ಕನ್ಸರ್ವೇಶನ್ ನೀವು ಕೇಳೋದಾಯ್ತು, ಆನ್ಯುವಲ್ ಪ್ರೋಗ್ರಾಮ್ ಇರ್ತದೆ. ಇಲ್ಲ ಸರ್, ಅದ್ರ ನಾ ಕ್ವಶನ್ ಕೇಳಿದ ಉತ್ತರ ಕೊಡ್ರಿ. ಏನ್ ಕೆಲಸ ಆಗಿತ್ತು ಇನ್ನು ತನಕ 2 ವಾರ ಆಯ್ತು ಬಂದಿ? 2 ವಾರ ಈಗ ನಾವ್ ನೀರಿಂದಷ್ಟು ನಾವು ಪ್ಲಾನ್ ಮಾಡ್ತೀವಿ. ಕನ್ಸರ್ವೇಶನ್ ನಮ್ದು ಪ್ರತಿ 1 ವರ್ಷ ನಾವು ಪ್ಲಾನ್ ಕಳಿಸ್ಬೇಕಾಗ್ತದೆ, ಈ ರೀತಿ ಕನ್ಸರ್ವೇಶನ್ ಆಗ್ತದೆ ಅಂತ. ಆ ಫೈನಾನ್ಷಿಯಲ್ ಇಯರ್ ಅಷ್ಟೇ ನಾವು ಆ ಕೆಲಸ ಮಾಡ್ಬೇಕಾಗ್ತದೆ. ಈಗ 2 ವಾರದ ತಕ್ಷಣ 2 ವಾರದಲ್ಲಿ ಇಲ್ಲಿ ಕನ್ಸರ್ವೇಶನ್, ಮೇಜರ್ ಕನ್ಸರ್ವೇಶನ್ ಈಗ ನಾವಿನ್ನು ಈ ವರ್ಷ ತಗೊಂಡಿಲ್ಲ. ಬೇರೆ ಇಮಾರತ್ಗಳು ಇದು ನಿಮ್ ನೆಗ್ಲಿಜೆನ್ಸ್ ಇಲ್ರಿ ಸರ್? ಎಲ್ಲ 80 ಮಾನ್ಯುಮೆಂಟ್ಗೂ ಈಗ 3600 ಮಾನ್ಯುಮೆಂಟ್ ಒಂದೇ ಸತಿ ಕನ್ಸರ್ವೇಶನ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ. ನಾವು ಪ್ಲಾನಿಂಗ್ ನಿಮಗೆ ಕೇಳಿದ 80 ಮಾನ್ಯುಮೆಂಟ್ ಅಲ್ಲಿ ನಾವು ಯಾವ್ದು 3 ಮಾನ್ಯುಮೆಂಟ್ 4 ಮಾನ್ಯುಮೆಂಟ್ ಅಷ್ಟೇ ನಾವು ತಗೊಳ್ತೀವಿ. 3600 ಮಾನ್ಯುಮೆಂಟ್ನ್ಯಾಗ ಇದು ಮಾನ್ಯುಮೆಂಟ್ ಕ್ಲಾಸ್ 1 ನ್ಯಾಗ ಬರ್ತದ್ರಿ ಸರ್. ಕ್ಲಾಸ್ 1 ಏನ್ರಿ ನೀವು ಬೇರೆ ಪ್ರೊವಿಷನ್ ಮಾಡ್ಬೇಕು ಸರ್. 100 ಮೀಟರ್ ಯಾರ ಮನೆ ಕಟ್ಟಿರಿ, ನೀವು ಪಟ್ನೆ ನೋಟಿಸ್ ಕೊಡ್ತೀರಿ, ಮರುದಿವ್ಸ ನೋಟಿಸ್ ಕೊಡ್ತೀರಿ, ಅಲ್ಲಿ ಎಷ್ಟು ಅಲರ್ಟ್ ಇರ್ತೀರಿ, ಆ ಅಲರ್ಟ್ನೆಸ್ ಇದ್ರೊಳಗೆ ತೋರ ಸರ್ ಎತ್ತ ಅದು ನೋಡ್ರಿ. ಯಾಕಂದ್ರೆ ನೀವು ನೆಕ್ಸ್ಟ್ ಅದು ಅಲರ್ಟ್ ಈಗ ಟಿಕೆಟ್ ಇದ್ದಂತ ಬಿಲ್ಡಿಂಗ್ಸ್ ಎಷ್ಟಿದೆ ಇಲ್ಲಿ?
ಎರಡ್ ಅದಾವ. ಎರಡ್ ಇದ್ರೊಳಗ ಒಂದ್ ಬಿಲ್ಡಿಂಗ್ ಇಲ್ಲಿ ಇಫೆಕ್ಟ್ ಬೀಳ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ನೀವು ಕೊಡ್ಬೇಕಲ್ಲ. ಖಂಡಿತ ಸರ್. ಉಳಿಕೆದೆಲ್ಲ ಟಿಕೆಟ್ ಇಲ್ಲಿ ಇದು ಎರಡೇ ಬಿಲ್ಡಿಂಗ್ ಎರಡು ಅದು. ಮತ್ತೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಲ್ಲ ಸರ್. ಪ್ರಿಫರೆನ್ಸ್ ಇದಕ್ ಕೊಡ್ರಿ. ಅದು 3600 ಬರ್ಬೇಕು ಅಂತ ಹೇಳಿದ್ರೆ ಜನ ಎದಕ್ ಬರ್ತಾರೆ? ಬ್ಲಾಕ್ ಬಾಕ್ಸ್ ಮೇಲೆ ಇದೆ, ಗೋಲ್ ಗುಂಬಜ್ ಇದೆ ಅಂತ ಹೇಳಿ ಬರ್ತಾರೆ. ಅದೇ ಇಲ್ಲ ಅಂತ ಹೇಳಿದ್ರೆ ಬರ್ತಿದ್ರ? ಇಲ್ಲ ಇಲ್ಲ. ಈಗ ನೋಡಿ, ಈಗ ಲಾಸ್ಟ್ ಒಂದು 7 ವರ್ಷದಿಂದ ಕನ್ಸರ್ವೇಷನ್ ವರ್ಕ್ ಆಗಿದೆ ಇಲ್ಲಿ. ಮೇಲ್ಗಡೆ ನೀರ್ ಸೋರ್ತಿತ್ತು ಅಂತ ಹೇಳಿ ಗಿಚ್ ಹಾಕಿ ವಾಟರ್ ಟೈಟ್ನಿಂಗ್ ವರ್ಕ್ ಮಾಡಿದಾರೆ. ಸರ್ ನಿಮ್ ಮೇಲಿನ ಅಧಿಕಾರಿ ಹೇಳ್ತಾರ ISI ದವರು 100 ಕೋಟಿ ರೂಪಾಯಿ ಫಂಡ್ ಐತಿ ನಮ್ಮ ಹತ್ರ, ಆದ್ರ ಮೇಂಟೆನೆನ್ಸ್ ಆಗ್ಲಾಗತ್ತಿಲ್ಲ. ಅದು ದುಡ್ಡು ಎಲ್ಲ ಹೊಂಟದ್ರಿ? ಸರ್ ಅದನ್ನ ನೀವು ಸರ್ಚ್ ಮಾಡಿ, ನಮ್ದು ಮಿನಿಸ್ಟ್ರಿ ಆಫ್ ಕಲ್ಚರ್ ಬರ್ತದೆ. ಎಲ್ರು ತಿಳಿದವ್ರು ಇದೀರಿ. ಇಲ್ಲ ನೀವ್ ಹೇಳ್ರಿ ಸರ್, ನೀವ್ ಹೇಳ್ರಿ. ನಾವು ಜನರು ನೋಡೋರಿಗೆ ತೋರ್ಸೋರ್ ನಾವು. ಮಿನಿಸ್ಟ್ರಿ ಆಫ್, ನಾವು ಕಮಾಂಡರ್ ಮಿನಿಸ್ಟ್ರಿ ಆಫ್ ಕಲ್ಚರ್. ಸೊ ಏನು ಕಲ್ಚರ್ ಯಾವ ರೀತಿ ಫಂಡ್ ಬರ್ತದೆ ಅದ್ರ ಪ್ರಕಾರ ನಾವು ಯುಟಿಲೈಸ್ ಮಾಡಿ ಸರ್ ಅಷ್ಟೇ. ವಿಜಯ್ ಅಂತ ಪೋಸ್ಟ್ ಕನ್ಸರ್ವೇಷನ್ ಅಸಿಸ್ಟೆಂಟ್. ಮಳೆಯಿಂದ ನೀರಿನ ಬಗ್ಗೆ ವಾರ್ಡ್ ಸದಸ್ಯರು ಮತ್ತೆ MP ಸಾಹೇಬರು ಎಲ್ಲ ನಮಗೆ ಫೋನ್ ಮಾಡಿ ಮುಖಾಂತರ ತಿಳಿಸಿದ್ರು. ಆಮೇಲೆ ಇಲ್ಲಿ ಜನ ಸಾರ್ವಜನಿಕರು ಸಹಿತ ನೀರು ನಿಂತಿರೋದು ಇಬ್ರಾಹಿಂ ರೋಜಾ ಐತಿಹಾಸಿಕ ಹಾಳಾಗ್ತದೆ ತಿಳಿಸಿದ ಮೇಲೆ ನಾವು ಸ್ಥಾನಿಕವಾಗಿ ಬಂದು ಪರಿಶೀಲನೆ ಮಾಡಿದ್ವಿ. ಏನು ಒಳಗಡೆ ನೀರು ಇದ್ರೆ ಅದನ್ನ ಹೊರಗಡೆ ಡ್ರೈನೌಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ESI ಡಿಪಾರ್ಟ್ಮೆಂಟ್ ಎಲ್ಲ ನಾವು ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನ ಕೂಡಲೇ ನೀರನ್ನ ಡ್ರೈನೌಟ್ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ತೀವಿ. ಜೊತೆಗೆ ಈ ಹಿಂದೆ ಇರ್ತಕ್ಕಂಥ ಏನು ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ನೀರು ಹರಿತಾ ಇತ್ತು ಕುಂತ್ಕೊಂಡೇನು ಇಲ್ಲಿ ಹಿಂದಿನೆಲ್ಲ ಲೀಡರ್ಸ್ ಹೇಳ್ತಾರೆ, ಆ ಪ್ರಕಾರ ಅದನ್ನ ಕೂಡಲೇ ನಾವು ಅದನ್ನ ಪರಿಶೀಲನೆ ಮಾಡಿ ಕೂಡಲೇ ಅದನ್ನ ಡ್ರೈನೌಟ್ ಮಾಡಿ ನೀರನ್ನ ಪಾಸ್ ಮಾಡಿ ಕ್ರಮ ಕೈಗೊಳ್ತೀವಿ. शहर बीजापुर में जो वार्ड नंबर 34 में इब्राहिम रोजा आता है, इस इब्राहिम रोजा में इस बारिश की वजह से यहाँ पे अंदर के एरिया में जहाँ मस्जिद है, मस्जिद के नीचे जो उसके पिलर्स हैं, वहाँ पे पूरा एरिया में पानी जमा हुआ। तो ये पानी जमा होने के बाद हमारे कमेटी की जानिब से और पर्सनल जानिब से DC साहब को, EC साहब को और कल्चर ऑफ इंडिया को बोलने के बावजूद भी ये लोग मुझे कुछ भी उसका काम नहीं किए। इनका मंशा ये लगता है कि इब्राहिम जी को गिराना। तो इससे साफ साबित होता है कि दूसरे एरिया को इन लोग जो कर रहे हैं, ये एरिया को जो कर रहे हैं, पिछले बार भी इब्राहिम जी के बाहर कम से कम 7-8 साल वहाँ पे पानी खड़ा हुआ था, तब भी ये लोग कुछ नहीं करे। तब हम प्राइवेट जगह लेके प्राइवेट जमीन में उन लोगों के पास बॉक्स कॉलेज बना के वहां से पानी निकाले। मगर आज ये हालत है कि ये जो राज कॉलेज इब्राहिम रोजा में था, वो इब्राहिम रोजा का राज कॉलेज, ओरिजिनल राज कॉलेज जो सरकारी दवाखाने से अथॉरिटी कन्वर्टाल उधर का एरिया का पूरा पानी आता था, जो सरकार दवाखाने से मोती गुम्बज को होते हुए मोती गुम्बज से इब्राहिम रोजा कब्रिस्तान के पीछे और इब्राहिम रोजा गार्डन के अंदर की जो राज कॉलेज थी, उसको ये लोग मुझे गए। मुझने के बाद ये पानी का मसला यहाँ पे हो रहा है। तो इसलिए हम लोग उसके तहत उसके अपोजिट में जाके उधर बाहर से बाहर हमें एक जमीन प्राइवेट जमीन मालिकों से रिक्वेस्ट करके वहाँ पे एक राज कॉलेज बनाए। मगर आगे जमखंडी रास्ते पर जाने के लिए पानी जाने का रास्ता नहीं रहने की वजह से ये पानी रुक रहा है। ये एक दूसरी बात, इब्राहिम रोजा आर्कियोलॉजिकल सर्वे ऑफ इंडिया के अंडर में जो है, ये किसी लोगों को पानी नहीं देते, कॉर्पोरेशन पानी नहीं देते, यहाँ के पब्लिक पानी नहीं देते, यहाँ के संघ संस्था पानी नहीं देते, उसके बावजूद अंदर पानी ठहरा, पानी की ठहरा। तो ये करते हैं। यहाँ पे जो ईदगाह कमेटी हमारी इब्राहिम रोजा की है, इस मोहल्ले के सभी यहाँ के जमात वालों ने मिला के एक कमेटी बनाई। वो लोग भी जाकर उनको पूछने के बाद भी उनको भी सही जवाब नहीं देते। वो पानी अगर नहीं गया तो इब्राहिम रोजा कहीं भी कहीं से भी उसे डैमेज हो सकता है। इसकी हम लोगों को बहुत फिक्र है। हम यहाँ तक दिल्ली तक भी इसके लेटर लिखे हैं, मगर कोई काम उसके जानिब से नहीं हो रहा। आज हमें यहाँ पे बीजापुर शहर में, इससे पहले भी हमारे कमेटी वालों ने एक उसे न्यूज बनाया था। जो न्यूज बनाने में हमारे महबूब पैगम्बरी, हमारे लियाकत सऊदी साहब ने दिखा के यहाँ से जो ऑटो वाले हैं, जो बस वाले हैं, जो यहाँ पे जूते जतने वाले हैं, ये सब लोग उनको बोले, क्योंकि यहाँ की ये पानी की वजह से यहाँ पर्यटक नहीं आ रहा, यहाँ पे टूरिस्ट नहीं आ रहे। तो इस टूरिस्ट नहीं आने की वजह से यहाँ के सभी लोगों को उसका नुकसान हो रहा है। इस वजह से ये न्यूज करने के बाद आज हम कल जो बात हुई थी कमिश्नर के साथ, उस मुताबिक कमिश्नर हमारे यहाँ पे आए, आके देखने के बाद ये पता चला कि ये आर्कियोलॉजिकल सर्वे ऑफ इंडिया की गलती की वजह से ये काम हो रहा है। तो मैं चाहता हूँ कि हमारे जिला उस्तवारी मंत्री जो MP पाटिल साहब हैं, एक बार इब्राहिम रोजा को आए और इब्राहिम का वीक्षण करे। जिस तरह से राज कॉलेज जो सिविल हॉस्पिटल से आता हुआ है, वो अंदर से जाता था, इन्होंने 1978 में एक जमीन लेके एक बड़ा माहौल क्रिएट कर वहाँ पे 63 घर काटने के लिए बोले। मगर इब्राहिम रोजा में जो खड़ा पानी है, वो आज तक ये लोग क्यों नहीं काटे? इसका रीजन क्या है? ये लोगों को परेशानी कर रहे हैं घर काटने की, और अंदर जो पानी खड़ा है, ये अपने अपने जो हदूद में है, वो पानी क्यों नहीं काटे? तो आज हम कमिश्नर और हमारे यहाँ के डिस्ट्रिक्ट ऑफिसर जो विजय कुमार है, उनको आर्कियोलॉजिकल सर्वे ऑफ इंडिया के, उनको लेके बात करें
अभी बात करने के बाद नहीं, हमें अंदर का पानी बाहर काटते हैं, तुम बाहर का पानी लेके जाके उधर ये करो बोलने को, वो बात को सहमति से उन्होंने हमें पानी काट को देते हैं बोल के बोले हैं। तो देखना है इंशाल्लाह, अगर वो लोग नहीं करे तो हम कमेटी वाले, मोहल्ले वाले अंदर घुस के किसी तरह से भी वो पानी हम काटने की कोशिश करें, क्योंकि हमको इब्राहिम रोजा को बचाना है। इब्राहिम रोजा की वजह से यहाँ पे बीजापुर की एक शानदार एक ये है, क्योंकि ब्लैक ताज बोल के ये दक्कन में एक ये होता है, बहुत बड़ी इमारत है, इसका बहुत बड़ा इतिहास है। तो इस इमारत को बचाने के लिए हम किसी हद तक भी जाना पड़े तो हम जाएंगे। पूरी हमारे कमेटी, नहीं तो हम ये भी चाहते हैं कि ये जो इब्राहिम रोजा ईदगाह कमेटी है, उनको ये गार्डन मेंटेनेंस का उनको दे दीजिए, ताकि वो सब लोग हम अंदर से इत्तेफाक साफ रखते हैं। इतना बड़ा गार्डन में एक भी लेबर नहीं है, एक भी लेबर नहीं है। ये पहले जो गोल गुम्बद में 70 लेबर होते थे, यहाँ इब्राहिम रोजा में 40 लेबर होते थे। अब पूरे बीजापुर में 82 इमारतों की वजह में 70 लेबर नहीं है। तो ये क्या वजह है, ये क्या रीजन है कि ये लोग मॉन्यूमेंट को नेग्लेक्ट क्यों कर रहे हैं? आज इब्राहिम रोजा इतना बड़ा गार्डन है, पूरे बीजापुर में बड़ा गार्डन कहा जाता है। गोल गुम्बद के बाद अगर कोई बड़ा गार्डन है तो वो इब्राहिम रोजा का है, इसलिए यहाँ पे एक लेबर की भी यहाँ ये नहीं है। अगर आप कोई आके देखें तो ये गार्डन में किस तरह से खस्ता हालत हो रही है। तो मैं चाहता हूँ कि हॉर्टिकल्चर सर्वे ऑफ इंडिया से रिक्वेस्ट करता हूँ कि जल्द से जल्द यहाँ उन्होंने एक गार्डन मेंटेनेंस के लिए लोगों को अपॉइंटमेंट करे, या तो हम लोगों को मेंटेनेंस करने दे, ताकि हम खुद मोहल्ले वाले, गली वाले, सब जमात वाले मिलकर इस इब्राहिम रोजा का मेंटेनेंस करेंगे। तो आज कमिश्नर साहब भी बोल के गए हैं, हम पीछे जो जहाँ से राज कॉलोनी ओरिजिनल आता था वो दिखाए हैं। इधर इब्राहिम रोजा के राइट में, लेफ्ट में, दोनों तरफ से पानी कहाँ का प्रॉब्लम है देख रहे हैं। उधर से शास्त्री नगर का पानी भी लगा के यहाँ पे छोड़ा, तो ये छोड़ने की वजह से बहुत सा प्रॉब्लम आ रहा है कि ये टेक्निकल जो लोग हैं ऑफिसर उसे छुपा रहे हैं। इस छुपाने की वजह से हम एक इंजीनियर के पास प्लान काट के हम दिखाए। अभी हम आज या तो कल सुबह हमारे सचिव एमबी पाटिल साहब जो है उस्तुवारी मंत्री हैं हमारे बीजापुर के, उनके पास जाके मीटिंग करेंगे, मीटिंग करके बताएंगे कि प्रॉब्लम ऐसा है तो आप कैसा करेंगे, क्या करेंगे। वो जैसा वो ऑर्डर करते हैं उसके मुताबिक हम आगे का काम करेंगे। इससे पहले डीसी साहब, एसी साहब, तहसीलदार साहब, कमिश्नर साहब, डीसी ऑफिस में भी और बाहर कॉर्पोरेशन में भी हमने 2-3 मीटिंग कर चुके हैं। 2-3 मीटिंग में उनको बता चुके हैं कि भाई हकीकत क्या है, तो ये वजह उन्होंने भी समझे हैं। अब जल्द से जल्द क्या भी है, एमबी पाटिल साहब जो आदेश देते हैं उसके आदेश के मुताबिक हम लोग यहाँ क्या है परिहार का काम करेंगे, और कॉर्पोरेशन भी इसकी जिम्मेदारी ले रही है कि हम जल्द से जल्द काम करें। पुराना राजकाल में बंद करने का कारण क्या है और आने वाले दिनों में वो क्या चालू होगा? देखो, पुराना राज कॉलोनी बंद करने का कारण इन्होंने गार्डन को बड़ा खूबसूरत बनाने का कारण था। मगर जो कारण था वो गार्डन ना खूबसूरत बनाए, और जो राज कॉलोनी था उसे बंद करे, उसे चालू नहीं करे। इस वजह से ये लोगों को परेशानी हो रही। क्या फिर से चालू होगा वो राज कॉलोनी? अब मैं कैसे बता सकता हूँ, क्योंकि उन्होंने जमीन दूसरी जगह भी ले चुके हैं और वो करने लगे हैं। फिर गार्डन अच्छा भी होना जरूरी है, तो राज कॉलोनी शुरू होने से अच्छा है कि राज कॉलोनी का पानी किस तरह से जाना है उसका मसला हल